ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನನ್ನ ಮಗಳ ಬರ್ಡೇ. ಇವತ್ತಲ್ಲ, ನಾಳೆ ನನ್ನ ಮಗಳ ಬರ್ಡೇ. ಇವತ್ತು ನೈಟ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಟೈಮ್ಗೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಎಲ್ಲ. ನನಗೆ ಫುಲ್ಲು ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡ್ವಿ, ಆದರೆ ಬಟ್ ನನ್ನ ಪರಿಸ್ಥಿತಿ ನೋಡಿಕೊಂಡು ಸಿಂಪಲಾಗಿ ಮಾಡೋಣ, ಮುಗಿಸೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ಬಲೂನ್ಸ್ ಎಲ್ಲ ಬುಕ್ ಮಾಡಿದ್ದೆ. ಆ ಬಲೂನ್ಸ್ ಎಲ್ಲ ಊದಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ನಾನು ಮತ್ತು ನಮ್ಮ ಈ ಟೈಮಲ್ಲಿ ಊದಂಗಿಲ್ಲ ಅಂದ್ಬಿಟ್ಟು ಅಮ್ಮ ಊತಾಯಿದ್ರು. ಅನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ, ಡೆಕೋರೇಷನ್ ಮಾಡಿದೆ. ಹಿಂಗೆ ಬಂತು ಲಾಸ್ಟಾಗಿ ಡೆಕೋರೇಷನ್. ಇನ್ನು ನನ್ನ ಮಗಳನ್ನ 12 ಗಂಟೆ ಅಥವಾ 2:15 ಎದುರಿಸ್ಬಿಟ್ಟು ರೆಡಿ ಮಾಡಬೇಕು. ಈ ಬಟ್ಟೆ ಹಾಕೋಣ ಅಂತಿದ್ದೀನಿ, ಹೊಸದು ಹಾಕ್ಸ್ಕೊತಾಳೆ ಎಲ್ಲೋ ಗೊತ್ತಿಲ್ಲ, ಯಾಕೆಂದ್ರೆ ಅವಳಿಗೆ ಫ್ರಾಕ್ಸ್ ಎಲ್ಲ ಆಗಲ್ಲ, ಸಿಂಪಲಾಗಿ ಅದು ಕೇಳ್ತಾಳೆ. ನಾನಂತೂ ಎಲ್ಲ ಮಾಡಿದ್ದೀನಿ. 12 ಗಂಟೆ ಆಯಿತು ಫ್ರೆಂಡ್ಸ್. ನನ್ನ ಮಗಳು ಎದ್ದು ಆಗಲೇ ಕೂತಿದ್ದಾಳೆ, ಅದಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ಖಂಡಿತ ಅಂತ ಹಾಕಿದ್ದೀನಿ, ಸಿಂಪಲಾಗಿ ಮಾಡೋಣ. ನಾನು ಮತ್ತು ನಮ್ಮಮ್ಮ ಇಬ್ಬರೇ ಇದ್ದಿದ್ದು, ಯಾರನ್ನೂ ಕರೀಲಿಲ್ಲ ಆ್ಯಕ್ಚುಲಿ, ಯಾಕೆ ನನ್ನ ಪರಿಸ್ಥಿತಿ ಸ್ವಲ್ಪ ಪೇನೆಲ್ಲ ಇತ್ತು, ಅದಕ್ಕೋಸ್ಕರ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲ ಅಂದಿದ್ರೆ ಗ್ರ್ಯಾಂಡಾಗೇ ಮಾಡಬೇಕು ಅಂದ್ಕೊಂಡಿದ್ವಿ, ಎಲ್ಲರನ್ನೂ ಕರೆದು. ಈ ಪೇನೆಲ್ಲ ಇರೋದ್ರಿಂದ ಬೇಡ, ಸುಮ್ಮನೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಇವೆಲ್ಲ ಅರೇಂಜ್ ಮಾಡಿದೆ. ಆದಷ್ಟು ಚೆನ್ನಾಗಿ ಇರೋ ಥರ ರೆಡಿ ಮಾಡಿದೆ. ಅವಳಿಗೀಗ ರೆಡಿ ಮಾಡಿಬಿಟ್ಟು ಕೂರಿಸ್ಬೇಕು. ಪ್ಯಾಂಟು ಶರ್ಟ್ ಹಾಕ್ಕೋತೀನಿ ಅಂದ್ಬಿಟ್ಟು ನೋಡಿ, ಪ್ಯಾಂಟು ಶರ್ಟ್ ಹಾಕ್ಕೊಂಡವಳೆ. ಅದು ಹೊಸದೇ ಫ್ರಾಕ್ ಬೇಡ ಅಂದ್ಬಿಟ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದಾಳೆ. ಟೈಮ್ 2:15 ಆಯಿತು. ಎಲ್ಲ ಡಾಲ್ಸ್ ಎಲ್ಲ ಹೀಗ್ತಾ ಇದ್ದಾಳೆ, ಒಳಗೆ ರೆಡಿ ಮಾಡಿ. ಕೊನೆಗೆ ಕೇಕ್ ಕಟ್ ಮಾಡಿಸ್ದೆ. ಅದು ಶೂಟ್ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಎದ್ದು ಬೇರೆ ಡ್ರೆಸ್ ಹಾಕಿ ಮತ್ತು ಫೋಟೋಶೂಟಾಗಿ ಮಾಡೋಣ, ಅಟ್ಲೀಸ್ಟ್ ಫೋಟೋಸಾರು ತೆಗಿಯೋಣ ಅಂದ್ಬಿಟ್ಟು ಫೋಟೋಸ್ ತೆಗೆದೆ. ಇದು ನೈಟದು, ಇದೊಂದೇ ಕ್ಲಿಪ್ ಇದ್ದಿದ್ದು. ಫುಲ್ ಎಂಜಾಯ್ ಮಾಡಿದ್ಲು, ಕೇಕೆಲ್ಲ ಕಟ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ಲು. ಆಮೇಲೆ ಬೆಳಿಗ್ಗೆ ಟೈಮ್ ಫೋಟೋ ತೆಗೆದೆ, ನಿಲ್ಲಿಸಿ ಎಲ್ಲ ಅದೇ ಬಟ್ಟೆ ಹಾಕಿ, ಆಮೇಲೆ ಹೆಂಗೋ ನೈಸ್ ಎಲ್ಲ ಮಾಡಿ ಫ್ರಾಕು ಹಾಕಿ ಫೋಟೋಸ್ ತೆಗೆದೆ. ಚೆನ್ನಾಗಿ ಸ್ಮೈಲ್ ಕೊಟ್ಟಳು, ಎಂಜಾಯ್ ಮಾಡಿದ್ಲು. ಖುಷಿ ಆಯಿತು, ಅಟ್ಲೀಸ್ಟ್ ಇಷ್ಟಾರು ಮಾಡಿದ್ವಲ್ಲ ಅಂತ ಖುಷಿ ಆಯಿತು. ಅವಳೆಲ್ಲ ದೀಪ ಎಲ್ಲ ಹಸ್ಕೊಂಡು ಮಾಡಿಕೊಂಡೆಲ್ಲ ಮಾಡಿದ್ಲು. ತುಂಬ ಖುಷಿ ಆಯ್ತು ಅದಕ್ಕೆ, ಅಟ್ಲೀಸ್ಟ್ ಇಷ್ಟಾರು ಮಾಡೋಕ್ಕಾಯ್ತಲ್ಲ ಅಂದ್ಕೊಂಡು ಫುಲ್ ಖುಷಿಪಟ್ವಿ. ಇಲ್ಲ ಅಂದಿದ್ರೆ ಬೇಜಾರಾಗ್ಬಿಡೋದು ನನಗಂತೂ, 2 ಇಯರ್ಸ್ ಬೇಡ ಏನೂ ಮಾಡಿಲ್ವಲ್ಲ ಅಂತ. ಇದು ಬೆಳಗ್ಗೆ ತೆಗೆದಿರೋ ಫೋಟೋಸ್, ಸಿಂಪಲಾಗಿ ಫೋಟೋಸ್ ಹಂಗೆ ಶೂಟ್ ಮಾಡಿದೆ. ಅಟ್ಲೀಸ್ಟ್ ಫೋಟೋಸ್ ಆದ್ರೂ ಇರಲಿ ಮೆಮೊರಿಗೆ ಅಂದ್ಬಿಟ್ಟು. ಇನ್ನು ನೈಟ್ ಅವ್ರ ಅಜ್ಜಿ ಬರ್ತೀನಿ ಅಂತ ಅಂದರು. ಆ ಚಿಕ್ಕಪ್ಪ ಮತ್ತು ಅಜ್ಜಿ, ಚಿಕ್ಕಮ್ಮ ಎಲ್ಲ ಬರ್ತೀನಿ ಅಂದರು. ಸೊ ಅವ್ರ ಕೇಕ್ ತಂದು ಅವ್ರು ಕಟ್ ಮಾಡಿಸಿದ್ರು ನೈಟ್. ಆಮೇಲೆ ಸೊ ಅದು ಗಿಫ್ಟ್ ಎಲ್ಲ ತಂದು ಕೊಟ್ಟಿದ್ರು, ಬಟ್ಟೆ ತಂದಿದ್ರು. ಸೊ ಅದೇ ಬಟ್ಟೆನ ಹಾಕಿ ಅವ್ರ ಕೇಕ್ ಕಟ್ ಮಾಡಿಸಿದ್ರು, ಅದೇ ಡೆಕೋರೇಷನ್ಗೆ. ಅದು ಬಟ್ಟೆ ಹಾಕೊಳ್ಳ ಅಂತ ತುಂಬ ಆಟ ಮಾಡೋದು. ಕೊನೆಗೆ ಹೆಂಗೋ ನೈಸ್ ಮಾಡಿ ಬಟ್ಟೆ ಹಾಕಿ ಕೇಕ್ ಕಟ್ ಮಾಡಿಸಿದಾಯಿತು. ಅವರು ಬೇಡ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಸ್ಪಾರ್ಕಲ್ಸ್ ಅಂದರೆ ಖುಷಿ ಬರ್ತಾಳೆ. ಸೊ ಅದನ್ನು ಹಚ್ಚಿಸಿದ್ರೆ ಫಸ್ಟು, ಆಮೇಲೆ ಸ್ವಲ್ಪ ಮೂಡು ಖುಷಿ ಆದಳು.
ಕೇಕ್ನ ಕಟ್ ಮಾಡೋಣ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ಲು. ಕೊನೆಗೆ ಅವರೇ ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡಿಸಿದ್ಲು. ಆಮೇಲೆ ಲಾಸ್ಟಲ್ಲಿ ನೈಟು ಬಲೂನ್ನೆಲ್ಲ ಅವಳೆ ಬ್ಲಾಸ್ಟ್ ಮಾಡಿಕೊಂಡು ಖುಷಿ ಪಡ್ಕೊಂಡು ಎಂಜಾಯ್ ಮಾಡೋದು. ಅಷ್ಟೇ ಫ್ರೆಂಡ್ಸ್, ಬರ್ಡೇ ಬ್ಲಾಗ್ ಯಾಕೆ ಜಾಸ್ತಿ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಪ್ರೆಗ್ನೆನ್ಸಿ ಅಪ್ಡೇಟ್ ಕೊಡ್ತೀನಿ. ಸ್ವಲ್ಪ ಪೇಯ್ನ್ ಶುರುವಾಗಿದೆ. ಇದು ಲೇಟಾಗಿ ಅಪ್ಲೋಡ್ ಆಗ್ತಿರೋದ್ರೆ ಸಾರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.